Hi everyone, I am Bhavna, final year BCom, Government First Grade College, Turvekere. So ಇವತ್ತು ನಾನು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಬ್ಜೆಕ್ಟಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬಗ್ಗೆ ಹೇಳ್ತೀನಿ. ಸೊ ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು ತುಂಬ ಈಸಿ ಅರ್ಥ ಮಾಡ್ಕೊಳ್ಳೋದಕ್ಕೆ, ಯಾಕೆಂದರೆ ಇದಕ್ಕೂ ಮುಂಚೆ ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡಿದ್ದೀವಲ್ವ. ಸೊ ಈ ಫಂಡ್ ಫ್ಲೋ ಸ್ಟೇಟ್ಮೆಂಟು ಮತ್ತು ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು ಒಂಥರ ಟ್ವಿನ್ಸ್ ಇದ್ದಂಗೆ, ಸರಿನಾ? ಅಲ್ಲಿ ಸೇಮ್ ಎರಡು ಒಂದೇ ಥರ, ಬಟ್ ಸಮ್ ಕ್ಯಾಲ್ಕುಲೇಷನಲ್ಲಿ ವೇರಿಯೇಷನ್ ಆಗುತ್ತೆ, ಬಿಟ್ಟರೆ ಮಿಕ್ಕಿದ್ದೆಲ್ಲ ಸೇಮ್ ಇರುತ್ತೆ, ಸರಿನಾ? ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ತಿಳ್ಕೊಳ್ಳೋದಕ್ಕೂ ಮುಂಚೆ ನಾನು ಒಂದೆರಡು ಟಾಪಿಕ್ ಬಗ್ಗೆ ಹೇಳ್ತೀನಿ, ಸರಿನಾ? ಅವೆರಡು ಟಾಪಿಕ್ ಯಾವ್ಯಾವು ಅಂದರೆ, ಒಂದು ಆ್ಯಕ್ಟಿವ್ ಇನ್ಕಮ್, ಇನ್ನೊಂದು ಪ್ಯಾಸಿವ್ ಇನ್ಕಮ್. ಈ ಆ್ಯಕ್ಟಿವ್ ಇನ್ಕಮ್ ಅಂದ್ರೇನು, ಈ ಪ್ಯಾಸಿವ್ ಇನ್ಕಮ್ ಅಂದ್ರೇನು? ಓಕೆ, ಈ ಆ್ಯಕ್ಟಿವ್ ಇನ್ಕಮ್ ಅಂದರೆ ನಾನು ಏನಾದರೂ ಒಂದು ಜಾಬ್ ಮಾಡಿ ಆ ಜಾಬಲ್ಲಿ ನನ್ನ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ನಾನು ಏನು ಸ್ಯಾಲ್ರಿನ ಅರ್ನ್ ಮಾಡ್ತೀನೋ ಅದನ್ನು ನಾವು ಆ್ಯಕ್ಟಿವ್ ಇನ್ಕಮ್ ಅಂತ ಕರಿತೀವಿ, ಸರಿನಾ? ಬಟ್ ಈ ಪ್ಯಾಸಿವ್ ಇನ್ಕಮಲ್ಲಿ ಆಗಲ್ಲ. ಏನು ಕೆಲಸ ಮಾಡ್ದಲ್ಲ ಕೂತಿದ್ದ ಜಾಗದಲ್ಲ ನಾನು ಸಮ್ ಮನಿನ ಅರ್ನ್ ಮಾಡ್ತಿದ್ದೀನಿ ಅಂದರೆ ಅದನ್ನು ಪ್ಯಾಸಿವ್ ಇನ್ಕಮ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ಕಂಪ್ನಿ ಮೇಲೆ ನಾನು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಂದರೆ ಆ ಕಂಪ್ನಿರು ನನಗೆ ಇಯರ್ ಎಂಡಲ್ಲಿ ಡಿವಿಡೆಂಡ್ ಅಂತ ಅಮೌಂಟ್ ಕೊಡ್ತಾರೆ, ಸರಿನಾ? ಆ ಅಮೌಂಟ್ ನನಗೆ ಬರ್ತಿದೆ ಅಂದರೆ ನಾನು ಏನು ಕೆಲಸ ಮಾಡಿಲ್ಲ ಅಲ್ವಾ, ಜಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿ ಸುಮ್ಮನೆ ಆಗಿದ್ದೀನಿ ಅಷ್ಟೇ, ಸರಿನಾ? ಸೊ ಅದು ನಾನು ಕೂತಿದ್ದ ಜಾಗದಲ್ಲೇ ಅರ್ನ್ ಮಾಡ್ತಿದ್ದೀನಿ. ಇನ್ನು ನೆಕ್ಸ್ಟು ಇನ್ನೊಂದು ಎಕ್ಸಾಂಪಲ್ ಕೊಡ್ತಾಯಿದ್ರೆ, ಇವಾಗ ಒಂದು ಮನೆ, ಸರಿನಾ, ಒಂದು ಹೋಮ್ನ ನಾನು ರೆಂಟಿಗೆ ಕೊಟ್ಟಿದ್ದೀನಿ, ಸರಿನಾ? ನಾನು ಅಲ್ಲೇನು ಕೆಲಸ ಮಾಡಲಿಲ್ಲ, ಸರಿನಾ? ಅಂದ್ರೂ ನನಗೆ ಪರ್ ಮಂತ್ ಇಷ್ಟು ರೆಂಟ್ ಅಂತ ಕೊಡ್ತಾರಲ್ವ, ಸೊ ಅದನ್ನು ನಾನು ಕೂತಿದ್ದ ಜಾಗದಲ್ಲೇ ಅರ್ನ್ ಮಾಡ್ತಿದ್ದೀನಿ, ಸರಿನಾ? ಹೀಗೆ ಏನೂ ಕೆಲಸ ಮಾಡಿದ್ದಲ್ಲೇ ಕೂತಿದ್ದ ಜಾಗದಲ್ಲೇ ನಾವು ಸಮ್ ಮನಿನ ಅರ್ನ್ ಮಾಡ್ತಿದ್ದೀವಿ ಅಂದರೆ ಅದನ್ನು ಪ್ಯಾಸಿವ್ ಇನ್ಕಮ್ ಅಂತ ಕರಿತೀವಿ, ಸರಿನಾ? ಈ ಪ್ಯಾಸಿವ್ ಇನ್ಕಮ್ ಜನ್ರೇಟ್ ಆಗಬೇಕು ಅಂದರೆ ಆ್ಯಕ್ಟಿವ್ ಇನ್ಕಮ್ ತುಂಬ ಇಂಪಾರ್ಟೆಂಟು. ಅದು ಹೇಗೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇವಾಗ ನಾನೊಂದು ಕೆಲಸ ಮಾಡಿದೆ, ಇವಾಗ ನಾನೊಂದು ಲೆಕ್ಚರರ್ ಅಂದ್ಕೊಳ್ಳಿ, ಸರಿನಾ? ನನಗೆ 1,00,000 ರೂಪೀಸ್ ಸ್ಯಾಲ್ರಿ ಬರ್ತಿದೆ ಪರ್ ಮಂತು. ಆ ಸ್ಯಾಲ್ರಿನ ನಾನು ಏನು ಮಾಡ್ತಿದ್ದೀನಿ ಅಂದರೆ ಆ ಸ್ಯಾಲ್ರಿನಲ್ಲಿ ಸಮ್ ಅಮೌಂಟ್ನ ಸೇವ್ ಮಾಡಿ ಒಂದು ಮನೆ ಕಟ್ಟಿದ್ದೀನಿ, ಸರಿನಾ? ಅದೇ ರೀತಿ ಒಂದು ಲ್ಯಾಂಡ್ನೂ ತಗೊಂಡಿದ್ದೀನಿ, ಆಮೇಲೆ ಒಂದು ಕಾರ್ನ ತಗೊಂಡಿದ್ದೀನಿ. ನಾನೇನು ಮಾಡ್ತೀನಿ, ಮನೆ ಕಟ್ಸೋಣ ಅದನ್ನು ರೆಂಟಿಗೆ ಕೊಡ್ತೀನಿ, ಸರಿನಾ? ರೆಂಟಿಗೆ ಕೊಟ್ಟೆ. ನೆಕ್ಸ್ಟು ಲ್ಯಾಂಡ್ ಅದನ್ನು ಗುತ್ತಿಗೆ ಕೊಟ್ಟಿದ್ದೀನಿ ಯಾರಿಗಾದ್ರು, ಸರಿನಾ? ನೆಕ್ಸ್ಟು ಕಾರ್ನ ಯಾರಿಗೋ ಬಾಡಿಗೆ ಹೊಡಿಗೆ ಕೊಟ್ಟಿದ್ದೀನಿ, ಸರಿನಾ? ಈ ಮೂರು ನಾನು ಏನು ಅದು ಮನೆಯಿಂದ ರೆಂಟ್ ನಾನು ಅಲ್ಲಿ ಏನೂ ಕೆಲಸ ಮಾಡಿಲ್ಲ ಅಂದರೂ ನನಗೆ ಮನಿ ಪರ್ ಮಂತ್ ನಾನು ಅರ್ನ್ ಮಾಡ್ತೀನಿ, ಸರಿನಾ? ನೆಕ್ಸ್ಟು ಕಾರ್ ನಾನು ಓಡಿಸಿಲ್ಲ ಅಂದ್ರೂ ನನಗೆ ನಾನು ಯಾರಿಗೆ ಕೊಟ್ಟಿರ್ತೀನೋ ಅವರು ಇಷ್ಟು ತಿಂಗ್ಳಿಗೆ ಇಷ್ಟು ಕೊಡಿ ಅಂತ, ಆ್ಯಕ್ಚುಲಿ ಇದೆಲ್ಲ ಗೊತ್ತಿರುತ್ತೆ ನಿಮಗೆ, ಸರಿನಾ? ಅವರಿಂದ ಸ್ವಲ್ಪ ಅಮೌಂಟನ್ನ ನಾವು ರಿಸೀವ್ ಮಾಡ್ಕೋತೀವಲ್ವ, ಹಾಗೆ. ನೆಕ್ಸ್ಟು ಲ್ಯಾಂಡ್ನ ಅವ್ರು ಏನಾದರೂ ಬೆಳ್ಕೊಳ್ಳಿ, ಅದರಲ್ಲಿ ನಮಗೆ ಇಷ್ಟು ಅಮೌಂಟು ಅಂತ ಕೊಡಿ ಅಂತ ನಾನು ಹೇಳಿರ್ತೀನಲ್ವ. ಸೊ ಹೀಗೆ ಏನೂ ಕೆಲಸ ಮಾಡ್ದಲೇ ಕೂತಿದ್ದ ಜಾಗದಲ್ಲೇ ಅರ್ನ್ ಮಾಡೋದನ್ನ ಪ್ಯಾಸಿವ್ ಇನ್ಕಮ್ ಅಂತ ಕರಿತೀವಿ. ಇವಾಗ ನನಗೆ ಬರ್ತಕ್ಕಂಥ 1,00,000 ರೂಪೀಸ್ ಸ್ಯಾಲ್ರಿನಲ್ಲಿ ನಾನು ಇದನ್ನೆಲ್ಲ ಏನೂ ಮಾಡ್ಕೊಳ್ದಲೆ ಬರೀ ನಾನು ಯಾವುದೋ ಒಬ್ಬರು ರಿಚ್ ಗರ್ಲ್ ನೋಡಿದೆ ಅಂದ್ಕೊಳ್ಳಿ, ನೋಡಿದೆ ಅವಳು ಹಾಕೋ ಡ್ರೆಸ್ ಥರ ನಾನು ಹಾಕ್ಕೋಬೇಕು, ಅವಳ ಥರನೇ ನಾನು ಸ್ಟ್ಯಾಂಡರ್ಡಾಗಿರಬೇಕು ಅಂತ ಅಂದ್ಕೊಂಡು ನನಗೆ ಬರೋ ಸ್ಯಾಲ್ರಿನೆಲ್ಲ ಬರೀ ಪರ್ಚೇಸ್ ಮಾಡೋದಕ್ಕೆ ನಾನು ಓನ್ ಪರ್ಸ್ನಲ್ ಥಿಂಗ್ಸ್ನ ಪರ್ಚೇಸ್ ಮಾಡೋದಕ್ಕೆ ನಾನು ಇನ್ವೆಸ್ಟ್ ಮಾಡಿದೆ ಅಂದ್ಕೊಂಡ್ರೆ ನನಗೆ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗುತ್ತೆ, ಸರಿನಾ? ಬರೀ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗುತ್ತೆ, ಅಸೆಟ್ಟು ಡಿಕ್ರೀಸ್ ಆಗುತ್ತೆ. ಹಿಂಗೆ ಮಾಡೋದ್ರಿಂದ ನಾನು ಕೂತಿದ್ದ ಜಾಗದಲ್ಲಿ ಏನೂ ಅರ್ನ್ ಮಾಡೋದಕ್ಕಾಗಲ್ಲ, ಅಂದರೆ ಪ್ಯಾಸಿವ್ ಇನ್ಕಮ್ ನನ್ನಲ್ಲಿ ಜನ್ರೇಟ್ ಆಗಲ್ಲ, ಸರಿನಾ? ಹೀಗೆ ಆ್ಯಕ್ಟಿವ್ ಇನ್ಕಮಿಂದ ನಾನು ಸ್ವಲ್ಪ ಅಮೌಂಟ್ನ ಸೇವ್ ಮಾಡಿ ಅಸೆಟ್ನ ಇನ್ಕ್ರೀಸ್ ಮಾಡ್ಕೊಂಡು ಎಕ್ಸ್ಪೆನ್ಸಸ್ನ ಡಿಕ್ರೀಸ್ ಮಾಡಿಕೊಂಡ್ರೆ ನೆಕ್ಸ್ಟು ನಾನು ಕೂತಿದ್ದ ಜಾಗದಲ್ಲೇ ಅರ್ನ್ ಮಾಡ್ಬೋದು. ಇದನ್ನು ಯಾಕೆ ಹೇಳಿದೆ ಅಂದರೆ ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನಲ್ಲಿ ಅದೇ ಬರೋದು. ಸೊ ನಾನು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಏನು, ಎಷ್ಟು ಕ್ಯಾಶ್ ನನಗೆ ಇನ್ಫ್ಲೋ ಆಗ್ತಿದೆ, ಎಷ್ಟು ನನಗೆ ಕ್ಯಾಶ್ ಔಟ್ಫ್ಲೋ ಆಗ್ತಿದೆ ಇನ್ನು ಅಟ್ ಎ ಪರ್ಟಿಕ್ಯುಲರ್ ಪೀರಿಯಡ್ನಲ್ಲಿ, ಸರಿನಾ? ಇದಕ್ಕೆ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಇವಾಗ ನಾನು ಹೋಮ್ನ ರೆಂಟಿಗೆ ಕೊಟ್ಟಿದ್ದೀನಿ ಅಂದಲ್ವಾ, ನಾನು ಆ ಮನೆ ಕಡೆಗೆ ನನ್ನಿಂದ ಎಷ್ಟು ಕ್ಯಾಶ್ ಔಟ್ಫ್ಲೋ ಆಗಿದೆ, ಸರಿನಾ? ಇವಾಗ ನನಗೆ ಅದರಿಂದ ಎಷ್ಟು ಕ್ಯಾಶ್ ಇನ್ಫ್ಲೋ ಆಗ್ತಿದೆ ಇನ್ನು ಅಟ್ ಎ ಪರ್ಟಿಕ್ಯುಲರ್ ಪೀರಿಯಡ್ನಲ್ಲಿ, ಈ ಥರ ನಡೆಯೋದಕ್ಕೆ ಇದನ್ನು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಕರೀತಾರೆ, ಸರಿನಾ? ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂದರೆ ಈಗ ಒಂದು ಕಂಪ್ನಿ, ಸರಿನಾ, 2018ಇಂದ 2019ವರೆಗೂ ಏನೆಲ್ಲ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ನಡೆದಿದೆ ಆ ಇಯರ್ನಲ್ಲಿ ಫುಲ್ಲು ಏನೆಲ್ಲ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ನಡೆದಿದೆಯೋ
ಆ ಆ್ಯಕ್ಟಿವಿಟೀಸಲ್ಲೆಲ್ಲ ನಮಗೆ ಕಂಪ್ನಿಗೆ ಎಷ್ಟು ಕ್ಯಾಶ್ ಇನ್ಫ್ಲೋ ಆಗಿದೆ ಆ ಪೀರಿಯಡ್ನಲ್ಲಿ, ಆಮೇಲೆ ಎಷ್ಟು ಕ್ಯಾಶ್ ಔಟ್ಫ್ಲೋ ಆಗಿದೆ ಅಂತ ಕಂಡುಹಿಡ್ಕೊಳ್ಳೋದಕ್ಕೆ ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮೀನಿಂಗ್ ಹೇಳ್ತೀನಿ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಈಸ್ ಎ ಸ್ಟೇಟ್ಮೆಂಟ್ ವಿಚ್ ಶೋಸ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಈಸ್ ಎ ಸ್ಟೇಟ್ಮೆಂಟು, ಅದೊಂದು ಸ್ಟೇಟ್ಮೆಂಟು ವಿಚ್ ಶೋಸ್ ಇನ್ಫ್ಲೋ ಇನ್ ಕ್ಯಾಶ್ ಆ್ಯಂಡ್ ಔಟ್ಫ್ಲೋ ಇನ್ ಕ್ಯಾಶ್ ಅಟ್ ಎ ಪರ್ಟಿಕ್ಯುಲರ್ ಪೀರಿಯಡ್ ಇಸ್ ಕಾಲ್ಡ್ ಆಸ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಸರಿನಾ? ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅದು ಒಂದು ಸ್ಟೇಟ್ಮೆಂಟು. ಅದು ಏನು ನಮಗೆ ಪ್ರೆಸೆಂಟ್ ಮಾಡ್ತಿದೆ ಅಂದರೆ ನಮ್ಮ ಕಂಪ್ನಿಗೆ ಎಷ್ಟು ಕ್ಯಾಶ್ ಇನ್ಫ್ಲೋ ಆಗಿದೆ ಮತ್ತು ಎಷ್ಟು ಕ್ಯಾಶ್ ಔಟ್ಫ್ಲೋ ಆಗಿದೆ ಅಟ್ ಎ ಪರ್ಟಿಕ್ಯುಲರ್ ಪೀರಿಯಡ್ನಲ್ಲಿ. ಸರಿನಾ? ಈ ಪೀರಿಯಡ್ನಲ್ಲಿ ಎಷ್ಟು ಇನ್ಫ್ಲೋ ಮತ್ತು ಔಟ್ಫ್ಲೋ ಆಗಿದೆ ಅಂತ ಕಂಡುಹಿಡೋದಕ್ಕೆ ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು ಹೆಲ್ಪ್ ಮಾಡುತ್ತೆ. ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಕಂಡುಹಿಡೋದಕ್ಕೆ ಎರಡು ಮೆಥಡ್ ಇದ್ದಾವೆ. ಒಂದು ಡೈರೆಕ್ಟ್ ಮೆಥಡು, ಇನ್ನೊಂದು ಇಂಡೈರೆಕ್ಟ್ ಮೆಥಡು. ಇಲ್ಲಿ ನಾವು ಇಂಡೈರೆಕ್ಟ್ ಮೆಥಡಲ್ಲಿ ಮಾತ್ರ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡೋದು. ಅದು 3 ಆ್ಯಕ್ಟಿವಿಟೀಸ್ ಬೇಸ್ ಮೇಲೆ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಇಂಡೈರೆಕ್ಟ್ ಮೆಥಡಲ್ಲಿ 3 ಆ್ಯಕ್ಟಿವಿಟೀಸ್ ಬೇಸ್ ಮೇಲೆ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡ್ತೀವಿ. ಅವು ಯಾವ್ಯಾವು ಅಂದರೆ, ಒಂದು ಆಪ್ರೇಟಿಂಗ್ ಆ್ಯಕ್ಟಿವಿಟೀಸು, ನೆಕ್ಸ್ಟು ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟೀಸು, ಇನ್ನೊಂದು ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸು. ಈ ಮೂರು ಆ್ಯಕ್ಟಿವಿಟೀಸ್ ಬೇಸ್ ಮೇಲೆ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡ್ತೀವಿ. ಸರಿನಾ? ಈ 3 ಆ್ಯಕ್ಟಿವಿಟೀಸ್ ಮೇಲೆ ಕ್ಯಾಶ್ ಇನ್ಫ್ಲೋ ಎಷ್ಟಾಗೈತೆ, ಕ್ಯಾಶ್ ಔಟ್ಫ್ಲೋ ಎಷ್ಟಾಗೈತೆ ಅಂತ ಕಂಡುಹಿಡ್ಕೊಂಡು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡ್ತಿದ್ವಿ. ಇದರಲ್ಲಿ ಫಸ್ಟ್ ಒನ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ ಅಂದರೆ ಏನು ಅಂದರೆ, ಇವಾಗ ನಂದೊಂದು ಕಂಪ್ನಿ ಇದೆ. ಸರಿನಾ? ಆ ಕಂಪ್ನಿಲಿ ನಾನು ಬಿಸ್ನೆಸ್ ಆ್ಯಕ್ಟಿವಿಟೀಸ್ ನಡೆಸ್ತೀನಲ್ಲ 1 ಇಯರಲ್ಲಿ, ಅಷ್ಟು ಇಯರ್ನಲ್ಲಿ ನಾನು ಏನೇನು ಬಿಸ್ನೆಸ್ ಆ್ಯಕ್ಟಿವಿಟೀಸ್ ನಾನು ನಡೆಸಿದ್ದೀನೋ, ಏನೇನು ಕೆಲಸ ಮಾಡಿದ್ದೀನೋ, ನಾನು ಅಂದರೆ ಎಂಪ್ಲಾಯೀಸ್ ಅಲ್ಲ. ಸರಿನಾ? ನನ್ನ ಕಂಪ್ನಿಲಿ ಎಷ್ಟು ಬಿಸ್ನೆಸ್ ಆ್ಯಕ್ಟಿವಿಟೀಸ್ ನಡೆದಿದೆಯೋ ಆ ಎಲ್ಲ ಆ್ಯಕ್ಟಿವಿಟೀಸ್ನಲ್ಲಿ ನಮ್ಮ ಕಂಪ್ನಿಗೆ ಎಷ್ಟು ಕ್ಯಾಶ್ ಇನ್ಫ್ಲೋ ಆಗೈತೆ ಮತ್ತು ಎಷ್ಟು ಕ್ಯಾಶ್ ಔಟ್ಫ್ಲೋ ಆಗೈತೆ ಅಂತ ಕಂಡುಹಿಡ್ಕೊಳ್ಳೋದಕ್ಕೆ ಈ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ ಹೆಲ್ಪ್ ಮಾಡುತ್ತೆ. ಸರಿನಾ? ನೆಕ್ಸ್ಟು ಇನ್ವೆಸ್ಟಿಂಗ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಅಂದರೆ, ಈಗ ಯಾವ್ದಾದ್ರು ಒಂದು ಫಿಕ್ಸ್ಡ್ ಅಸೆಟ್ನ ನಾನು ಪರ್ಚೇಸ್ ಮಾಡಿದೆ ಅಂದರೆ ನನ್ನಿಂದ ಕ್ಯಾಶ್ ಔಟ್ಫ್ಲೋ ಆಗಿದೆ. ಸರಿನಾ? ಆಮೇಲೆ ಒಂದು ಫಿಕ್ಸ್ಡ್ ಅಸೆಟ್ನ ಸೇಲ್ ಮಾಡಿದೆ ಅಂದರೆ ನನಗೆ ಕ್ಯಾಶು ಇನ್ಫ್ಲೋ ಆಗಿದೆ. ಸರಿನಾ? ನೆಕ್ಸ್ಟು ಈ ಫಿಕ್ಸ್ಡ್ ಅಸೆಟ್ನ ಪರ್ಚೇಸು ಮತ್ತು ಸೇಲು, ಏನೆಲ್ಲ ಫಿಕ್ಸ್ಡ್ ಅಸೆಟ್ನ ಪರ್ಚೇಸು ಮತ್ತು ಸೇಲ್ ಮಾಡ್ತೀವೋ ಅದರಲ್ಲಿ ನಮಗೆ ಎಷ್ಟು ಕ್ಯಾಶ್ ಇನ್ಫ್ಲೋ ಆಗೈತೆ, ಎಷ್ಟು ಕ್ಯಾಶ್ ಔಟ್ಫ್ಲೋ ಆಗೈತೆ ಅನ್ನೋದನ್ನ ಈ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸಲ್ಲಿ ನೋಡ್ತೀವಿ. ನೆಕ್ಸ್ಟು ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಅಂದರೆ ಗೊತ್ತೇ ಇರುತ್ತೆ. ನಮ್ಮ ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಅಂದರೆ ಏನಾದರೂ ಸರಿ ಫೈನಾನ್ಸ್ ಬೇಕಲ್ವ. ಫೈನಾನ್ಸ್ ಬೇಕಂದರೆ ನಾವು ಕೆಲವು ರೂಟ್ನ ಹುಡುಕೊಂತೀವಿ. ಅದರಲ್ಲಿ ಇಶ್ಯೂ ಆಫ್ ಶೇರ್ಸು, ನೆಕ್ಸ್ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲು, ನೆಕ್ಸ್ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ಲು, ನೆಕ್ಸ್ಟು ಡಿಬೆಂಚರ್ಸು. ಸರಿನಾ? ನೀವು ಕೇಳ್ಬೋದು, ಅದೇಂಗೆ ಬರೀ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ನಲ್ಲಿ ಬರೀ ಕ್ಯಾಶ್ ಇನ್ಫ್ಲೋ ಆಗ್ತಿದೆ, ಔಟ್ಫ್ಲೋ ಹೆಂಗಾಗುತ್ತೆ ಅಂತ. ಸೊ ಆಗುತ್ತೆ, ಕ್ಯಾಶ್ ಇನ್ಫ್ಲೋ ಆಗುತ್ತೆ. ನೆಕ್ಸ್ಟ್ ಕ್ಯಾಶ್ ಔಟ್ಫ್ಲೋ ಹೇಗಾಗುತ್ತೆ ಅಂದರೆ, ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸಲ್ಲಿ ನಮ್ಮ ಕಂಪ್ನಿ ಮೇಲೆ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದಾರೋ ಸರಿನಾ, ಅವರಿಗೆ ನಾವು ಡಿವಿಡೆಂಡ್ ಕೊಡ್ತೀವಲ್ವ ಇಯರ್ ಎಂಡಲ್ಲಿ. ಸೊ ಅವಾಗೇನತ್ತೆ, ನಮ್ಮ ಕಂಪ್ನಿಯಿಂದ ಕ್ಯಾಶ್ ಅವ್ರಿಗೆ ಔಟ್ಫ್ಲೋ ಅವ್ರಿಗೆ ಹೋಗುತ್ತೆ, ಅವ್ರಿಗೆ ಕೊಡ್ತೀವಲ್ಲ, ಅಂದರೆ ನಮ್ಮ ಕಂಪ್ನಿಯಿಂದ ಕ್ಯಾಶು ಔಟ್ಫ್ಲೋ ಆಗ್ತಿದೆ. ಸರಿನಾ? ನೆಕ್ಸ್ಟು ಡಿಬೆಂಚರ್ಸಲ್ಲಿ ಹೆಂಗಂದರೆ, ನಾವು ಇಂಟ್ರೆಸ್ಟ್ ಪೇ ಮಾಡ್ತೀವಲ್ವ ಡಿಬೆಂಚರ್ಸ್ಗೆ. ಸೊ ಇಂಟ್ರೆಸ್ಟ್ನ ಪೇ ಮಾಡಿದಾಗ ನಮ್ಮ ಕಂಪ್ನಿಯಿಂದ ಕ್ಯಾಶು ಔಟ್ಫ್ಲೋ ಆಗ್ತಿದೆ. ಸರಿನಾ? ಹೀಗೆ ಈ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ನಲ್ಲಿ ಏನೆಲ್ಲ ಕ್ಯಾಶ್ ಇನ್ಫ್ಲೋ ಮತ್ತು ಔಟ್ಫ್ಲೋ ಆಗ್ತಿದೆ ಅನ್ನೋದ ಇಲ್ಲಿ ಕಂಡುಹಿಡ್ಕೊತೀವಿ. ಸರಿನಾ? ನೆಕ್ಸ್ಟು ಇಷ್ಟುವೇ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮೀನಿಂಗು ಮತ್ತು ಅದರ ಆ್ಯಕ್ಟಿವಿಟೀಸ್ ಏನು ಅಂತ ನೋಡಿದ್ವಿ. ಸೊ ಇವಾಗ ನಾನು ಒಂದು ಪ್ರಾಬ್ಲಮ್ ಮಾಡ್ತೀನಿ. ಸರಿನಾ? 2019 ಇಯರಲ್ಲಿ ತುಮಕೂರು ಯೂನಿವರ್ಸಿಟಿ ಬೋರ್ಡ್ ಪ್ರಿಪೇರ್ ಮಾಡಿರ್ತಕ್ಕಂಥ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ 15 ಮಾರ್ಕ್ಸಿಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಇಂಡೈರೆಕ್ಟ್ ಮೆಥಡಲ್ಲಿ ಪ್ರಿಪೇರ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಅದನ್ನು ನಾನು ಪ್ರಾಬ್ಲಮ್ನ ಮಾಡಿಸ್ತೀನಿ. ಸೊ ಆ ಪ್ರಾಬ್ಲಮ್ನ ಮಾಡೋದಕ್ಕೂ ಮುಂಚೆ ನಂದು ಕೆಲವು ಆ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದು, ಹೇಗೆ ಈಸಿಯಾಗಿ ಸಾಲ್ವ್ ಮಾಡೋದು ಅಂತ ಕೆಲವೊಂದು 3 to 4 ಟಿಪ್ಸ್ ಹೇಳ್ತೀನಿ, ಅದನ್ನು ಫಾಲೋ ಮಾಡಿ. ಫಸ್ಟ್ ಏನು ಮಾಡಿ ಅಂದರೆ, ಪ್ರಾಬ್ಲಮ್ ಕೊಟ್ಟಾಗ ಫಸ್ಟ್ ಏನು ಮಾಡಿ, ಅದಕ್ಕೆ ಕಂಪ್ನಿ ನೇಮ್ ಇರುತ್ತಲ್ವ ಆ ಪ್ರಾಬ್ಲಮ್ಗೆ. ಸೊ ನೀವೇನು ಮಾಡಿ,
ಅದು ನನ್ನದೇ ಕಂಪ್ನಿ, ನಾನೇ ನನ್ನ ಕಂಪ್ನಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಳಿ. ಹಂಗೆ ಅಂದ್ಕೊಂಡ್ರೆ ಗೊತ್ತಾಗುತ್ತೆ ನಮ್ಮ ಕಂಪ್ನಿಗೆ ಕ್ಯಾಶ್ ಇನ್ಫ್ಲೋ ಎಷ್ಟಾಗ್ತಿದೆ, ನಮ್ಮ ಕಂಪ್ನಿ ಎಷ್ಟು ಕ್ಯಾಶ್ ಔಟ್ಫ್ಲೋ ಆಗ್ತಿದೆ ಅಂತ ಅದು ಗೊತ್ತಾಗುತ್ತೆ. ಅದು ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಜಸ್ಟ್ ಫೀಲ್ ಮಾಡಿ ಅದನ್ನು, ಇದು ನನ್ನದೇ ಕಂಪ್ನಿ, ನಾನೇ ನನ್ನ ಕಂಪ್ನಿದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡ್ತಿದ್ದೀನಿ ಅಂತ. ಸರಿನಾ? ನೆಕ್ಸ್ಟು ಪ್ರಾಬ್ಲಮ್ನ ಟಾಪ್ ಟು ಬಾಟಮ್ ನೀಟಾಗಿ ಓದಿ. ಸರಿನಾ? ನಾವು ಯಾವುದೇ ಒಂದು ಕ್ವಶನ ನೀಟಾಗಿ ಓದಿ ಅರ್ಥ ಮಾಡ್ಕೊಂಡ್ವಿ ಅಂದರೆ 50% ಪ್ರಾಬ್ಲಮ್ ಸಾಲ್ವ್ ಆದಂಗೆ ಅದು. ಸರಿನಾ? ನೆಕ್ಸ್ಟು ಕ್ವಶನ್ನಲ್ಲಿ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಅವ್ರು ಏನೇ ಕೊಟ್ಟಿರಲಿ, ಸರಿನಾ, ಏನೇ ಕೊಟ್ಟಿರಲಿ ಅವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಏನೆಲ್ಲ ಕೊಟ್ಟಿರ್ತಾರೋ ಪ್ರತಿಯೊಂದಕ್ಕೂ ನಾವು ಸೆಪ್ರೇಟ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಸರಿನಾ? ಆ ಸೆಪ್ರೇಟ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ ಪ್ರತಿಯೊಂದಕ್ಕೂ. ಸರಿನಾ? ನೆಕ್ಸ್ಟು ಅಡಿಷ್ನಲ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾರಲ್ಲ, ಅದು 2 ಸಲ ಎಂಟ್ರಿ ಆಗುತ್ತೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ. ಸರಿನಾ? 2 ಸಲ ಎಂಟ್ರಿ ಆಗುತ್ತೆ. ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರ್ತಕ್ಕಂಥ ಅಮೌಂಟು ಒಂದೇ ಸಲ ಎಂಟ್ರಿ ಆಗೋದು. ಅಲ್ಲಿ ಯಾವ್ದಾದ್ರು ಒಂದು ಅಮೌಂಟು ಒಂದು ಸಲ ತಗೊಂಡಿದ್ದೀವಿ ಅಂದರೆ ಅದು ಅಲ್ಲಿಗೆ ಫಿನಿಶ್, ಅದನ್ನೆಲ್ಲಿಗೂ ಬರೋಲ್ಲ. ಬಟ್ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಒಂದು ಈ ಮೆಷಿನರಿ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂದರೆ ಅದನ್ನು 2 ಸಲ ಎಂಟ್ರಿ ಮಾಡ್ತೀವಿ. ಸರಿನಾ? ಇವಾಗ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಡಿವಿಡೆಂಡ್ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ, ಇಂಟೀರಿಯಂ ಡಿವಿಡೆಂಡ್ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ, ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಅದು 2 ಸಲ ಎಂಟ್ರಿ ಆಗುತ್ತೆ. ಸರಿನಾ? ಪ್ರಾಬ್ಲಮ್ ಬಂದಾಗ ಅದು ಹೇಳ್ತೀನಿ, ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು, 2 ಸಲ ಅದು ಎಂಟ್ರಿ ಆಗುತ್ತೆ. ಸರಿನಾ? ಇನ್ನು ನೆಕ್ಸ್ಟು ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡಿದಾಗ ಫೈನಲ್ ಆನ್ಸರ್ ಏನು ಬರುತ್ತಲ್ಲ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡಿದಾಗ ಅದ್ರ ಫೈನಲ್ ಆನ್ಸರ್ ಬರುತ್ತಲ್ಲ, ಆ ಫೈನಲ್ ಆನ್ಸರು ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರ್ತಕ್ಕಂಥ ಕ್ಯಾಶ್ ಅಮೌಂಟ್ನ ಕ್ಲೋಸಿಂಗ್ ಬ್ಯಾಲೆನ್ಸು 2 ಸೇಮ್ ಆಗಿರುತ್ತೆ. 2 ಸೇಮ್ ಇತ್ತು ಅಂದರೆ ನಾವು ಮಾಡಿರೋ ಪ್ರಾಬ್ಲಮ್ಮು 100% ಪಕ್ಕ ಇದೆ ಅಂತ. ಸರಿನಾ? ಇಲ್ಲಾಂದರೆ ಇನ್ನೂ ಮಿಸ್ಟೇಕ್ ಮಾಡಿದ್ದೀವಿ ಅಂತ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಿರ್ತಕ್ಕ ಫೈನಲ್ ಆನ್ಸರ್ ನಮಗೆ ಎಷ್ಟು ಬಂದಿರುತ್ತೋ ಆ ಆನ್ಸರು ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರ್ತಕ್ಕಂಥ ಕ್ಯಾಶ್ ಅಮೌಂಟ್ನ ಕ್ಲೋಸಿಂಗ್ ಬ್ಯಾಲೆನ್ಸು 2 ಸೇಮ್ ಇದ್ದರೆ, ಸರಿನಾ, 2 ಸೇಮ್ ಇದ್ದರೆ ನಮ್ಮ ಆನ್ಸರ್ ಪಕ್ಕ ಇದೆ ಅಂತ. ಇದೊಂದು ಗೊತ್ತಿರಲಿ. ನೆಕ್ಸ್ಟ್ ಇನ್ನೊಂದು, ನಾನೊಂದು ಕ್ವಶನ್ ಪೇಪರಲ್ಲಿ ನೋಡಿದ್ದೆ ಅದನ್ನು, ಸೊ ಅದ್ರ ಬಗ್ಗೆ ಹೇಳ್ತೀನಿ. ಇವಾಗ ಕ್ವಶನ್ ಪೇಪರಲ್ಲಿ ಸೊ ಇಲ್ಲಿ ಹಿಂಗೆ ಲಯಬಿಲಿಟೀಸ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ಇಲ್ಲಿ ಏನು ಮಾಮೂಲಿ 2017 ಇಯರ್ ಅಂತ ಕೊಟ್ಟಾರೆ, ಇಲ್ಲಿ 2018 ಅಂತ 18 ಇಯರ್ ಕೊಟ್ಟಿದ್ದಾರೆ. ಸೊ ಇದೇನು 2017 ಎಲ್ಲ ಓಪನಿಂಗ್ ಬ್ಯಾಲೆನ್ಸು, 2018 ಎಲ್ಲ ಕ್ಲೋಸಿಂಗ್ ಬ್ಯಾಲೆನ್ಸು, ಅದು ಅಂಡರ್ಸ್ಟುಡ್ಡು. ಸರಿನಾ? ಬಟ್ ನಾನು ನೋಡಿದೊಂದು ಕ್ವಶನ್ ಪೇಪರಲ್ಲಿ ಹೇಗಿತ್ತು ಅಂದರೆ, ಫಸ್ಟು 2018 ಇಯರ್ ಕಾಲಮ್ ಕೊಟ್ಟಿದ್ದಾರೆ, ನೆಕ್ಸ್ಟ್ 2017 ಕೊಟ್ಟಿದ್ದಾರೆ. ನೀವೇ ಜಾಸ್ತಿ ಮೋಸ್ಟ್ ಆಫ್ ಆಲ್ ಎಲ್ಲರೂ ಒಂದು ಮಿಸ್ಟೇಕ್ ಏನು ಮಾಡ್ತಾರೆ ಅಂದರೆ 2018 ಇಯರ್ನೇ ಓಪನಿಂಗ್ ಬ್ಯಾಲೆನ್ಸ್ ಆಗಿ ತಗೊಂಡ್ಬಿಡ್ತಾರೆ, ಫಸ್ಟ್ ಕಾಲಮಲ್ಲಿ ಕೊಟ್ಟಿದ್ದಾರೆ ಅಂತ. ಸೊ ಅದು ತಪ್ಪು. ಸರಿನಾ? ಅವ್ರು ಏನೇ ಕನ್ಫ್ಯೂಸ್ ಮಾಡೋದಕ್ಕೆ ಕೊಟ್ಟಿರ್ತಾರೆ ಅಷ್ಟೇ. ಸರಿನಾ? ನಾವು ಇಲ್ಲಿ 2017 ಕಾಲಮ್ನೇ ಓಪನಿಂಗ್ ಬ್ಯಾಲೆನ್ಸ್ ಆಗಿ ತಗೋಬೇಕು. ಸರಿನಾ? 2018 ಕ್ಲೋಸಿಂಗ್ ಬ್ಯಾಲೆನ್ಸು ಜಸ್ಟ್ ಮಿಸ್ಟೇಕ್ ಮಾಡಲಿ ಅಂತಲೇ ಕ್ವಶನ್ ಪೇಪರ್ ಸೆಟ್ ಮಾಡೋರು ಆಗ ಮಾಡಿರ್ತಾರೆ. ಸೊ ಅದೊಂದು ಬಿ ಕೇರ್ಫುಲ್ ಆಗಿರಿ. ಸರಿನಾ? ಅವ್ರು ಇಯರ್ ಏನಾದರೂ ಎಕ್ಸ್ಚೇಂಜ್ ಮಾಡಿದ್ರೆ, ನಾವು ಇವಾಗ 2018 ಫಸ್ಟ್ ಕಾಲಮಲ್ಲಿ ಕೊಟ್ಟು 2017 ಕಾಲಮ್ ನೆಕ್ಸ್ಟ್ ಕಾಲಮಲ್ಲಿ ಕೊಟ್ಟರೆ ನಾವು 2017ನೇ ಓಪನಿಂಗ್ ಬ್ಯಾಲೆನ್ಸ್ ಆಗಿ ತಗೊಳ್ಳೋದು, 2018ನೇ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗಿ ತಗೊಳ್ಳೋದು. ಸರಿನಾ? ಇದಿಷ್ಟು ನೆನಪಲ್ಲಿ ಇಟ್ಕೊಳ್ಳಿ. ಇವಾಗ ನಾನು 2019 ಇಯರ್ದು ತುಮಕೂರು ಯೂನಿವರ್ಸಿಟಿ ಪ್ರಿಪೇರ್ ಮಾಡಿರ್ತಕ್ಕಂಥ ಕ್ವಶನ್ನು 15 ಮಾರ್ಕಲ್ಲಿ ಪ್ರಿಪೇರ್ ದಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇನ್ ಇಂಡೈರೆಕ್ಟ್ ಮೆಥಡಲ್ಲಿ ಕೇಳಿದ್ದಾರೆ. ಸೊ ಆ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡ್ತೀನಿ. ಸೊ ಅದು ಫಾಲೋ ಮಾಡಬೇಕಾದ್ರೆ ನಾನು ಹೇಳಿದ್ನಲ್ಲ ಇಲ್ಲಿವರೆಗೂ ಅಷ್ಟೆಲ್ಲ ಅಲ್ಲಿ ಅಪ್ಲೈ ಆಗುತ್ತೆ, ಅವಾಗ ನಾನು ಹೇಳ್ತೀನಿ. ಸರಿನಾ? ಓಕೆ, ಇವಾಗ 2019 ಕ್ವಶನ್ ಪೇಪರ್ದು ಇಲ್ಲಿ ಇದೆ. ಸೊ ನಾನು ಗ್ರೂಪಿಗೆ ಕ್ವಶನ್ ಪೇಪರ್ನ ಸೆಂಡ್ ಮಾಡ್ತೀನಿ. ಸರಿನಾ? ಇವಾಗ ಫಸ್ಟು ಕ್ವಶನ್ ನೋಡ್ಕೊಳ್ಳೋಣ. ಕ್ವಶನಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, ನೆಕ್ಸ್ಟು ಅಡಿಷ್ನಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ.
ಸೊ ನಾನೇನು ಮಾಡ್ತೀನಿ ಅಂದರೆ ಫಸ್ಟ್ ಅಡಿಷ್ನಲ್ ಇನ್ಫಾರ್ಮೇಷನ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅಡಿಷನಲ್ ಇನ್ಫಾರ್ಮೇಷನಲ್ಲಿ ಏನು ಕೊಟ್ಟರೆ, ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ವಾಸ್ ₹25,000 ಕೊಟ್ಟಿದ್ದಾರೆ. ಸರಿನಾ. ನೆಕ್ಸ್ಟು ಇಂಟೀರಿಯಂ ಡಿವಿಡೆಂಡ್ ಪೇಯ್ಡ್ ಡ್ಯೂರಿಂಗ್ ದ ಇಯರ್ ₹35,000. ನೆಕ್ಸ್ಟು ಮಿಷಿನರಿ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸರಿನಾ. ಸೊ ನಾನು ಫಸ್ಟು ಮಿಷಿನರಿದು ಅಕೌಂಟ್ನ ಪ್ರಿಪೇರ್ ಮಾಡ್ತೀನಿ. ವರ್ಕಿಂಗ್ ನೋಟ್ ನಂಬರ್ 1, ಮಿಷಿನರಿ ಅಕೌಂಟು. ಮಿಷಿನರಿ ಅಕೌಂಟು ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಎ ಪೀಸ್ ಆಫ್ ಮಿಷಿನರಿ ವಾಸ್ ಸೋಲ್ಡ್ ₹8,000 ಕೊಟ್ಟಿದ್ದಾರೆ. ಇವಾಗ ಇದೊಂದು ಮಿಷಿನರಿ ಅಂದ್ಕೊಂಡ್ರೆ ಇದನ್ನ ನಾನು ಸೇಲ್ ಮಾಡಿದ್ದೀನಿ. ಎಷ್ಟಕ್ಕೆ? 8,000ಕ್ಕೆ ಸೇಲ್ ಮಾಡಿದ್ದೀನಿ. ನೆಕ್ಸ್ಟು ಇನ್ನು ಕಂಟಿನ್ಯೂ ಆಗುತ್ತೆ ನೋಡಿ. ಇಟ್ ಆ್ಯಡ್ ಕಾಸ್ಟ್ ₹12,000. ಆ್ಯಕ್ಚುಲಿ ಇದ್ರದ್ದು ಒರಿಜಿನಲ್ ಕಾಸ್ಟು 12,000 ಇರೋದು. ಇದಕ್ಕೆ ಡಿಪ್ರಿಸಿಯೇಷನ್ ₹7,000 ಇದೆ. ಅಲ್ಲಿಗೆ 12,000 - 7,000 5,000. ಆ್ಯಕ್ಚುಲಿ ನಾವು ಇದನ್ನು 5,000ಗೆ ಸೇಲ್ ಮಾಡಬೇಕಾಗಿತ್ತು, ಬಟ್ 8,000ಗೆ ಸೇಲ್ ಮಾಡ್ತೀವಿ ಅಂದರೆ ನಮಗೆ 3,000 ಪ್ರಾಫಿಟ್ಟು. ಸರಿನಾ. ಇದ್ರ ವ್ಯಾಲ್ಯೂ ನಾನು ಇದನ್ನು ಸೇಲ್ ಮಾಡಿದ್ದೀನಿ 8,000ಕ್ಕೆ ಆಲ್ರೆಡಿ. ಸೊ ಇದ್ರದ್ದು ರಿಯಲ್ ಒರಿಜಿನಲ್ ಕಾಸ್ಟ್ ಬಂದ್ಬಿಟ್ಟು 12,000. ಇದಕ್ಕೆ ಡಿಪ್ರಿಸಿಯೇಷನ್ ₹7,000 ಆಗಿದೆ. ಅಂದರೆ 12,000 - 7,000 5,000. ಡಿಪ್ರಿಸಿಯೇಷನ್ ಕಳೆದು ನಾನು 5,000ಕ್ಕೆ ಸೇಲ್ ಮಾಡಬೇಕಾಗಿದ್ದು ಇದನ್ನು 8,000ಕ್ಕೆ ಸೇಲ್ ಮಾಡಿದ್ದೀನಿ, ಅಂದರೆ 3,000 ಪ್ರಾಫಿಟ್ಟು. ಸೊ ಇವಾಗ ಮಿಷಿನರಿ ಅಕೌಂಟ್ ಅಲ್ವಾ, ಪರ್ಟಿಕ್ಯುಲರು ಅಮೌಂಟು ಫಸ್ಟು ಮಿಷಿನರಿ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರಲ್ವಾ. ಸೊ ಮಿಷಿನರಿದ ಓಪನಿಂಗ್ ಬ್ಯಾಲೆನ್ಸ್ ನೋಡ್ಕೊಳ್ಳಿ. ಅಸೆಟ್ಸು ಕ್ರೆಡಿಟ್ ಸೈಡ್ ಇರೋದ್ರಿಂದ ಕ್ರೆಡಿಟ್ ಸೈಡ್ ಕೊಟ್ಟಿರ್ತಾರಲ್ವಾ, ಸೊ ಅದ್ರದ್ದು ಓಪನಿಂಗ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ಬರುತ್ತೆ. ಅಂದರೆ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಎಷ್ಟು ಕೊಟ್ಟಿದೆ ಮಿಷಿನರಿದು ಓಪನಿಂಗ್ ಬ್ಯಾಲೆನ್ಸ್ ₹2,50,000. ನೆಕ್ಸ್ಟು ಕ್ಲೋಸಿಂಗ್ ಬ್ಯಾಲೆನ್ಸ್ ಬಂದು ₹3,25,000 ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ₹3,25,000. ಸೊ ನೀವು ಮಿಸ್ಟೇಕ್ ಏನು ಮಾಡ್ತೀರಾ ಅಂದರೆ, ಇಲ್ಲಿ ಬ್ಯಾಲೆನ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ನ ಯಾವ್ದಿದ್ರು ಕೊನೆಯಲ್ಲಿ ಹಾಕಿ ಮೇಲ್ ಹಾಕಬೇಡಿ. ಸರಿನಾ. ಯಾಕೆ ಅಂದರೆ ಇದು ಫೈನಲ್. ಇದ್ರಾದ್ಮೇಲೆ ಯಾವುದೇ ಅಡ್ಜಸ್ಟ್ಮೆಂಟ್ನ ನಾವಿಲ್ಲಿ ಬರೆಯಲ್ಲ. ಸರಿನಾ. ಸೊ ಕೆಲವರು ಇಲ್ಲಿ ಮೇಲ್ ಹಾಕ್ತಾರೆ, ಮೇಲ್ ಹಾಕೋದು ತಪ್ಪು, ಇಲ್ಲೇ ಹಾಕಬೇಕು. ನೆಕ್ಸ್ಟು ಮಿಷಿನರಿ ಬಗ್ಗೆ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ ನೋಡೋಣ. ಆ್ಯಕ್ಚುಲಿ ಪೀಸ್ ಆಫ್ ಮೆಷಿನರಿ ಸೋಲ್ಡ್ ₹8,000 ಅಂದರೆ ಸೇಲ್ ಮಾಡಿದ್ದೀವಿ ನಾವು. ಬೈ ಕ್ಯಾಶ್ ಸೇಲ್ ಅಕೌಂಟ್ ಎಷ್ಟಕ್ಕೆ ಸೇಲ್ ಮಾಡಿದ್ದೀವಿ? 8,000ಕ್ಕೆ ಸೇಲ್ ಮಾಡಿದ್ದೀವಿ. ಸರಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಓಕೆ, ಇಷ್ಟು. ನೆಕ್ಸ್ಟ್ ಇನ್ನೊಂದು ಮಿಷಿನರಿ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂದರೆ, ಮಿಷಿನರಿನ 50,000ಕ್ಕೆ ಪರ್ಚೇಸ್ ಮಾಡಿದ್ದೀವಂತೆ. ಸರಿನಾ. ಸೊ ಇಲ್ಲಿ ನೋಡಿ, ಎಷ್ಟು ನಾವು ಇದ್ರ ಒರಿಜಿನಲ್ ಕಾಸ್ಟ್ 12,000, ಇದಕ್ಕೆ ಡಿಪ್ರಿಸಿಯೇಷನ್ 7,000 ಅಲ್ವಾ. ಸೊ 5,000ಕ್ಕೆ ಸೇಲ್ ಮಾಡಬೇಕಾಗಿರೋ ಈ ಮಿಷಿನರಿನ 8,000ಕ್ಕೆ ಸೇಲ್ ಮಾಡ್ತೀವಿ ಅಂದರೆ 3,000 ನಮಗೆ ಪ್ರಾಫಿಟ್ ಆಗಿದೆ. ಸೊ ಟು P&L ಅಕೌಂಟ್ ಬ್ರಾಕೆಟ್ನಲ್ಲಿ ಪ್ರಾಫಿಟ್ ಆನ್ ಸೇಲ್ ಅಂತ ಬರೀರಿ. ಸರ್ ಎಷ್ಟು? 3,000. ನೆಕ್ಸ್ಟು ಮಿಷಿನರಿಗೆ ಇನ್ನೂ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಮಿಷಿನರಿ ಪರ್ಚೇಸ್ ಡ್ಯೂರಿಂಗ್ ದ ಇಯರ್ ₹50,000. ಮಿಷಿನರಿನ ನಾವು ಪರ್ಚೇಸ್ ಮಾಡಿದ್ದೀವಂತೆ 50,000ಕ್ಕೆ. ಸೊ ಟು ಕ್ಯಾಶ್ ಪರ್ಚೇಸ್ 50,000ಕ್ಕೆ. ಸರಿನಾ. ಇನ್ನೇನು ಇನ್ಫಾರ್ಮೇಷನ್ ಇಲ್ಲ ಮಿಷಿನರಿಗೆ. ಸೊ ಕ್ಲೋಸ್ ಮಾಡೋಣ. ಇವಾಗ ಯಾವ ಕಡೆ ಜಾಸ್ತಿ ಇದೆ ಅಂತ ನೋಡೋಣ. 3,25,000 ಪ್ಲಸ್ 8,000 ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಸೊ ಇದು 3,33,000. ಸೊ ಇಲ್ಲಿ 3,33,000. ಸೊ ಇಲ್ಲಿ ಬ್ಯಾಲೆನ್ಸ್ ಮಾಡಿದಾಗ 30,000 ಬ್ಯಾಲೆನ್ಸಿಂಗ್ ಫಿಗರ್. ಇದೇನು ಅಂದರೆ ಟು ಕ್ಯಾಶ್ ಪರ್ಚೇಸ್ ಬ್ಯಾಲೆನ್ಸಿಂಗ್ ಫಿಗರ್. ಇದು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋದು. ಸರ್ ನಾ ಈ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟು 50,000 ಇದು
ಬ್ಯಾಲೆನ್ಸ್ ಮಾಡಿ ಬಂದಿರೋದು ಇದು. ಸೊ ಇಲ್ಲಿಗೆ ಮಿಷಿನರಿ ಅಕೌಂಟ್ ಮುಗೀತು. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಮಿಷಿನರಿದ ಅಕೌಂಟ್ ಆಯಿತು. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಪೇಡ್ ವಾಸ್ ₹25,000 ಕೊಟ್ಟಿದ್ದಾರೆ. ಸೊ ಇವಾಗ ಟ್ಯಾಕ್ಸಿಗೆ ಒಂದು ಅಕೌಂಟ್ ಕ್ರಿಯೇಟ್ ಮಾಡೋಣ. ವರ್ಕಿಂಗ್ ನೋಟ್ ನಂಬರ್ 2 ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್. ಸೊ ಇದು ಟ್ಯಾಕ್ಸ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಲಯಬಿಲಿಟಿ ಅಲ್ವಾ. ಸೊ ಲಯಬಿಲಿಟಿ ಡೆಬಿಟ್ ಸೈಡ್ ಇದೆ ಅಂದರೆ ಅದ್ರ ಓಪನಿಂಗ್ ವ್ಯಾಲ್ಯೂ ಇಲ್ಲಿ ಕ್ರೆಡಿಟ್ ಸೈಡಿಗೆ ಬರಬೇಕಾಗತ್ತೆ. ಸೊ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟಿದೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಮೌಂಟು 35,000 ಇದೆ. ಸರಿನಾ. ನೆಕ್ಸ್ಟು ಇಲ್ಲಿ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಅದರಲ್ಲಿ 45,000 ಇದೆ. ಇಲ್ಲಿ ಕ್ಲೋಸ್ ಮಾಡಿ ಅಕೌಂಟ್. ಸೊ ನೆಕ್ಸ್ಟು ಅಡ್ಜಸ್ಟ್ಮೆಂಟಲ್ಲಿ ಏನು ಕೊಟ್ಟಿದ್ರೆ ಟ್ಯಾಕ್ಸ್ನ ಪೇ ಮಾಡಿವಿ ಅಂತ ನಾವು 25,000ನ. ಸೊ ಟು ಕ್ಯಾಶ್ ಟ್ಯಾಕ್ಸ್ ಪೇಯ್ಡ್ ಎಷ್ಟು 25,000. ಸರಿನಾ. ನೆಕ್ಸ್ಟ್ ಇನ್ನೇನು ಇಲ್ಲ ಟ್ಯಾಕ್ಸ್ ಬಗ್ಗೆ ಇನ್ಫಾರ್ಮೇಷನ್ ಇಷ್ಟೇ. ಸೊ ಟೋಟಲ್ ಮಾಡಿದಾಗ ಇಲ್ಲಿ 70,000 ಬರುತ್ತೆ. 70,000 ಇದು ಬ್ಯಾಲೆನ್ಸಿಂಗ್ ಫಿಗರು 35,000. ಅದೇನು ಅಂದರೆ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್. ಸರಿನಾ. ಓಕೆ, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋದು ಎಲ್ಲ ಮುಗಿಯುತ್ತೆ. ನೆಕ್ಸ್ಟ್ ಇಂಟೀರಿಯಂ ಡಿವಿಡೆಂಡ್ ಒಂದಿದೆ. ಸೊ ಅದನ್ನು ನಾವು ಡೈರೆಕ್ಟ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ 2 ಸಲ ಎಂಟ್ರಿ ಮಾಡ್ಕೊತೀವಿ. ಸೊ ಅಕೌಂಟ್ ಇಷ್ಟೇ. ಸೊ ನೆಕ್ಸ್ಟ್ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡೋಣ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋದಕ್ಕೂ ಮುಂಚೆ ನೀವು ಬರಿಬೇಕಿದು ಆ್ಯಸ್ ಪರ್ ಸೆಕ್ಷನ್ 3 ಬರೆದ್ಬಿಟ್ಟು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಸ್ ಆನ್ 31/3/2018. ಸೊ ನಾನು ನೆಕ್ಸ್ಟು ಪರ್ಟಿಕ್ಯುಲರು ಅಮೌಂಟ್ ಕಾಲಮ್ ಹಾಕೊಳ್ಳಿ. ಸೊ ಹೇಳಿದ್ನಲ್ಲ ನಾನು ಥಿಯರಿ ಪಾರ್ಟ್ನಲ್ಲೇ 3 ಆ್ಯಕ್ಟಿವಿಟೀಸ್ ಬೇಸ್ ಮೇಲೆ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡ್ತೀವಿ ಅಂತ. ಸೊ ಫಸ್ಟ್ನೇದು ಅದು ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ ಅಲ್ವಾ. ಆ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ ಬೇಸ್ ಮೇಲೆ ಫಸ್ಟು ಪ್ರಿಪೇರ್ ಮಾಡೋಣ. ಹಿಂಗೆ ಮೆನ್ಷನ್ ಮಾಡಿ. 1 ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಹಾಕ್ಕೊಳ್ಳಿ. ಅಂಡರ್ಲೈನ್ ಮಾಡಿದ್ದೇನೆ. ಸೊ ನಿಮಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಪ್ರೊಫಾರ್ಮನ ನಾನು ಗ್ರೂಪಿಗೆ ಸೆಂಡ್ ಮಾಡ್ತೀನಿ. ಆ ಪ್ರೊಫಾರ್ಮದಲ್ಲಿ ಏನೇನಿದೆ ಸೊ ನಾವು ಅದ್ರ ಪ್ರಕಾರನೇ ಹೋಗೋಣ. ಫಸ್ಟ್ ಏನಿದೆ ನೆಟ್ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್. ನೆಟ್ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್. ಈ ನೆಟ್ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ ಎಲ್ಲಿ ಸಿಗುತ್ತೆ ಅಂದರೆ ಕ್ವಶನ್ ಪೇಪರಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಕೊಟ್ಟಿರ್ತಾರಲ್ವ. ಲಯಬಿಲಿಟಿ ಸೈಡಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆ. ಸೊ ಅದ್ರ ಓಪನಿಂಗ್ ಬ್ಯಾಲೆನ್ಸು ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸಲ್ಲಿ ಏನು ಡಿಫ್ರೆನ್ಸ್ ಅಮೌಂಟ್ ಬರುತ್ತೋ ಆ ಅಮೌಂಟ್ನಲ್ಲಿ ಹಾಕೋದು. ಸೊ ಓಪನಿಂಗ್ ಬ್ಯಾಲೆನ್ಸು 60,000 ಇದೆ. ನೆಕ್ಸ್ಟ್ 70,000 ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ. ಸೊ ಪ್ರಾಫಿಟ್ಟು 10,000 ಇನ್ಕ್ರೀಸ್ ಆಗಿದೆ. ಓಕೆ, 10,000. ನೆಕ್ಸ್ಟು ಪ್ರೊಫಾರ್ಮದಲ್ಲಿ ಏನಿದೆ ಆ್ಯಡ್ ಅಡ್ಜಸ್ಟೆಡ್ ಫಾರ್ non-cash or non-operating items.
ಸೊ ಅಂಡರ್ಲೈನ್ ಮಾಡಿ ಅದನ್ನು. ಸೊ ಅದರಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಜನರಲ್ ರಿಸರ್ವ್ ಇದೆ, 50,000 ಇದೆ ಮತ್ತು 70,000 ಇದೆ. ಅಂದರೆ 20,000 ಇನ್ಕ್ರೀಸ್ ಆಗಿದೆ ಅಲ್ವಾ ಜನರಲ್ ರಿಸರ್ವು. ಸೊ ಇಲ್ಲಿ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್. ಓಪನಿಂಗ್ ಎಷ್ಟಿದೆ ಜನರಲ್ ರಿಸರ್ವ್ದು? 50,000 ಇದೆ. ನೆಕ್ಸ್ಟು 70,000 ಇದೆ. ಅಂದರೆ 20,000 ಇನ್ಕ್ರೀಸ್ ಆಗಿದೆ. ಸರಿನಾ? ಈ 20,000 ಇಲ್ಲಿ ಬರ್ರಿ. ನೆಕ್ಸ್ಟು ಇಂಟೀರಿಯಮ್ ಡಿವಿಡೆಂಡ್ ಪೇಯ್ಡ್ ಆಗಿದೆ ನೋಡಿ, ಅಡ್ಜಸ್ಟ್ಮೆಂಟ್ ಎಲ್ಲ ಐತೆ ನೋಡಿ. ಇಂಟೀರಿಯಮ್ ಡಿವಿಡೆಂಡ್ ಪೇಯ್ಡ್ ಎಷ್ಟು? 35,000 ಪೇ ಮಾಡಿದ್ದಾರೆ. ಸರಿನಾ? ನೆಕ್ಸ್ಟು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್ ಪ್ರಿಪೇರ್ ಮಾಡಿದ್ದೀವಲ್ವಾ, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನಲ್ಲಿ ಎಷ್ಟಿದೆ ಬ್ಯಾಲೆನ್ಸ್ ಫಿಗರ್? ಅದು 35,000. ನೆಕ್ಸ್ಟು ಗುಡ್ ವಿಲ್ ರಿಟರ್ನ್ ಆಫ್ ಇದೆಯಾ ನೋಡಿ. ಹೌದು, ಗುಡ್ ವಿಲ್ಲು ಓಪನಿಂಗ್ 50,000 ಇದೆ, ಕ್ಲೋಸಿಂಗ್ 40,000 ಇದೆ. ಸೊ ಡಿಕ್ರೀಸ್ ಅಂದರೆ ಗುಡ್ ವಿಲ್ ರಿಟರ್ನ್ ಆಫ್. ಎಷ್ಟಿದೆ? 10,000 ಇದೆ. ನೆಕ್ಸ್ಟು ಯಾವುದಾದ್ರು ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಆಗಿದೆ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಪ್ರಿಲಿಮಿನರಿ ಎಕ್ಸ್ಪೆನ್ಸ್ ರಿಟರ್ನ್ ಆಫ್ ಆಗಿದೆ ಅಲ್ವಾ? ಎಷ್ಟು? 4,000 ಇದೆ ಓಪನಿಂಗು, ಕ್ಲೋಸಿಂಗು 3,000 ಇದೆ. ಅಂದರೆ 1,000 ರಿಟರ್ನ್ ಆಫ್ ಆಗಿದೆ. ಸರಿನಾ? ಇನ್ನು ನೆಕ್ಸ್ಟು ಯಾವುದಾದ್ರೂ ಪ್ರೊಫಾರ್ಮದಲ್ಲಿ ಇನ್ಯಾವುದಾದ್ರೂ ಐಟಮ್ ಇದೆಯೋ ನೋಡ್ಕೊಳ್ಳಿ. ಯಾವುದೂ ಇಲ್ಲ. ಸೊ ಇಷ್ಟೇ ಪ್ರಾಬ್ಲಮಲ್ಲಿ ಕೊಟ್ಟಿರೋದಿಷ್ಟೇ. ಸೊ ಇಲ್ಲಿಗೆ ಕ್ಲೋಸ್ ಮಾಡೋಣ. ಇಷ್ಟು ಕೊಟ್ಟಿರೋದು ಎಲ್ಲನೂ ನಾವು ಹಾಕಿದ್ದೀವಿ ಇಲ್ಲಿ. ಸೊ ಇಷ್ಟನ್ನು ಆ್ಯಡ್ ಮಾಡಿದಾಗ 1,11,000 ಬರುತ್ತೆ. ಸರಿನಾ? ಇಷ್ಟನ್ನು ಆ್ಯಡ್ ಮಾಡಿದಾಗ 1,11,000 ಬರುತ್ತೆ. ಸೊ ನೆಕ್ಸ್ಟ್ ಪ್ರೊಫಾರ್ಮದಲ್ಲಿ ಏನಿದೆ ಅಂದರೆ ಮೈನಸ್ ಪ್ರಾಫಿಟ್ ಫ್ರಮ್ ಸೇಲ್ ಆಫ್ ಅಸೆಟ್ಸ್ ಇದೆ. ಪ್ರಾಫಿಟ್ ಫ್ರಮ್ ಸೇಲ್ ಆಫ್ ಅಸೆಟ್ ಇದಲ್ವಾ? ಸೊ ನಾವು ಯಾವುದಾದ್ರೂ ಒಂದು ಅಸೆಟ್ನ ಸೇಲ್ ಮಾಡಿ ಪ್ರಾಫಿಟ್ ಬಂದಿದೆ ನೋಡಿ. ಮೆಷಿನರಿನ ನಾವು ಸೇಲ್ ಮಾಡಿ 3,000 ಪ್ರಾಫಿಟ್ ಬಂದಿದೆ ಅಲ್ವಾ? ಆ ಪ್ರಾಫಿಟ್ನ ಇಲ್ಲಿ ಹಾಕಿ. ಇದು ಮೈನಸ್ ಮಾಡೋದ್ರಿಂದ ಈ ಬ್ರ್ಯಾಕೆಟಲ್ಲಿ 3,000 ಬರೀ, ಮೈನಸ್ 3,000. ನೆಕ್ಸ್ಟು ನೀವು ಪ್ರೊಫಾರ್ಮನ ನೋಡ್ಕೊಂಡು ಅಪ್ಲೈ ಮಾಡ್ಕೊಂಡು ನೆಕ್ಸ್ಟು ಇಂಟ್ರೆಸ್ಟ್ ಇನ್ಕಮ್ ಐತೆ. ಸೊ ಇಲ್ಲಿ ಇಂಟ್ರೆಸ್ಟ್ ಇನ್ಕಮ್ ಇಲ್ಲ. ನೆಕ್ಸ್ಟು ಡಿವಿಡೆಂಡ್ ಇನ್ಕಮ್ಮು ಫಾರ್ಮ್ದಲ್ಲಿ ಇಂಟ್ರೆಸ್ಟ್ ಇನ್ಕಮ್ ಕೇಳಿದ್ದಾರೆ. ಸೊ ಇಂಟ್ರೆಸ್ಟ್ ಇನ್ಕಮ್ಮು ನಮಗೆ ಇಲ್ಲ. ನೆಕ್ಸ್ಟು ಡಿವಿಡೆಂಡ್ ಇನ್ಕಮ್ಮು ನಮಗೆ ಇಲ್ಲಿ ಕ್ವಶನಲ್ಲಿ ಕೊಟ್ಟಿಲ್ಲ. ಸೊ ಅಲ್ಲಿಗೆ ಕ್ಲೋಸ್ ಮಾಡೋಣ. 1,11,000 3,000 ಕಳೆದ್ರೆ 1,08,000. ಸರಿನಾ? ಈ 1,08,000 ಏನು ಅಂದರೆ ಆಪರೇಟಿಂಗ್ ಪ್ರಾಫಿಟ್ ಬಿಫೋರ್ ದಿ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ನೆಕ್ಸ್ಟ್ ಪ್ರೊಫಾರ್ಮದಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದರೆ ಆ್ಯಡ್ ಏನೇನು ಆ್ಯಡ್ ಮಾಡಬೇಕು ಅಂದರೆ ಕರೆಂಟ್ ಲಯಬಿಲಿಟಿ ಮತ್ತು ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆಗಿದ್ದು ಕರೆಂಟ್ ಅಸೆಟ್ ಡಿಕ್ರೀಸ್ ಆಗಿರೋನೆಲ್ಲ ಇಲ್ಲಿ ಆ್ಯಡ್ ಮಾಡಬೇಕು. ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಆ್ಯಂಡ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್. ಸರಿನದು ಅಂಡರ್ಲೈನ್ ಮಾಡಿ.
ಸೊ ಇವಾಗ ನೋಡ್ಕೊಳ್ಳಿ ಕರೆಂಟ್ ಲಯಬಿಲಿಟಿ ಯಾವ್ಯಾವ ಇದೆ ನೋಡ್ಕೊಳ್ಳಿ. ಸನ್ರಿ ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಯಬಲ್ ಇದೆಯಲ್ವಾ. ಸೊ ಅಲ್ಲಿ ಸನ್ರಿ ಕ್ರೆಡಿಟರ್ಸ್ ಓಪನಿಂಗು 75,000 ಇದೆ, ಕ್ಲೋಸಿಂಗು 1,000 ಇದೆ, ಅಂದರೆ ಇನ್ಕ್ರೀಸ್ ಆಗಿದೆ, ಅದನ್ನು ಆ್ಯಡ್ ಮಾಡಬೇಕು. ಸನ್ರಿ ಕ್ರೆಡಿಟರ್ಸು 75,000 1 ಲ್ಯಾಕಿಗೆ ಇನ್ಕ್ರೀಸ್ ಆಗಿದೆ. ಸೊ ಡಿಫ್ರೆನ್ಸ್ ವ್ಯಾಲ್ಯೂ 25,000. ಸರಿನಾ. ನೆಕ್ಸ್ಟು ಬಿಲ್ಸ್ ಪೇಯಬಲ್ಲು ಅದು ಇನ್ಕ್ರೀಸ್ ಆಗೈತೆ. ಸರಿನಾ. ಬಿಲ್ಸ್ ಪೇಯಬಲ್ಲು ಓಪನಿಂಗ್ 10,000 ಐತೆ, ಕ್ಲೋಸಿಂಗ್ 15,000 ಅಂದರೆ 5,000 ಇನ್ಕ್ರೀಸ್ ಆಗಿದೆ. ನೆಕ್ಸ್ಟು ಕರೆಂಟ್ ಅಸೆಟ್ಟಲ್ಲಿ ಯಾವಾದರೂ ಡಿಕ್ರೀಸ್ ಆಗಿದ್ದಾವ ನೋಡಿ. ಕರೆಂಟ್ ಅಸೆಟ್ ಯಾವ್ಯಾವಿದೆ ಅಂದರೆ ಸ್ಟಾಕು ಮತ್ತು ಡೆಟಾರ್ಸ್ ಎರಡು ಕೊಟ್ಟಿದ್ದಾರೆ. ಅವೆರಡರಲ್ಲಿ ಸ್ಟಾಕು 85,000 1,27,000 ಮತ್ತು ಡೆಟಾರು 1 ಲ್ಯಾಕಿಂದ 1,30,000. ಇಲ್ಲಿ ಡಿಕ್ರೀಸ್ ಆಗಿರೋ ಯಾವೂ ಇಲ್ಲ. ಸೊ ಇಲ್ಲಿ ನಿಲ್ಲಿಸೋಣ. ನೆಕ್ಸ್ಟು ಪ್ರೊಫಾರ್ಮದಲ್ಲಿ ಏನಿದೆ ಅಂದರೆ ಮೈನಸ್ ಕರೆಂಟ್ ಅಸೆಟ್ ಇನ್ಕ್ರೀಸ್ ಆಗಿ ಮತ್ತೆ ಡಿಕ್ರೀಸ್ ಕರೆಂಟ್ ಲಯಬಿಲಿಟಿ. ಸೊ ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಇವಾಗ ನೋಡಿ ಕರೆಂಟ್ ಅಸೆಟ್ ಯಾವ್ಯಾವ ಅಂದರೆ ಸ್ಟಾಕು ಮತ್ತು ಡೆಟಾರ್ ಇದೆಯಲ್ವಾ. ಸೊ ಸ್ಟಾಕ್ ನೋಡಿ, ಸ್ಟಾಕು 85,000 1,27,000 ಇನ್ಕ್ರೀಸ್ ಆಗಿದೆ. ಸೊ ಸ್ಟಾಕು 85 1,27,000 ಇನ್ಕ್ರೀಸ್ ಆಗೈತೆ ಅಂದರೆ 42,000 ಇನ್ಕ್ರೀಸ್ ಆಗಿದೆ ಅಲ್ವಾ. ಸೊ ನಾವು ಇದನ್ನು ಮೈನಸ್ ಮಾಡ್ಬೇಕಾದ್ರೆ ಬ್ರ್ಯಾಕೆಟಲ್ಲಿ ಹಾಕಿ. ಸರಿನಾ. 42,000. ನೆಕ್ಸ್ಟು ಡೆಟಾರು ಇನ್ಕ್ರೀಸ್ ಆಗಿದೆ 1 ಲ್ಯಾಕಿಂದ 1,30,000ಗೆ, ಅಂದರೆ -30,000. ಸರಿನಾ. ನೆಕ್ಸ್ಟು ಕರೆಂಟ್ ಲಯಬಿಲಿಟಿ ಇದ್ದಿದ್ದೆ ಸನ್ರಿ ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಬಲ್ ಅವೆರಡು ಇನ್ಕ್ರೀಸ್ ಆಗಿರೋದ್ರಿಂದ ಇಲ್ಲಿ ಡಿಕ್ರೀಸ್ ಕರೆಂಟ್ ಲಯಬಿಲಿಟಿ ಯಾವೂ ಇಲ್ಲ. ಸೊ ಇಲ್ಲಿಗೆ ಪ್ರೊಫಾರ್ಮ ನೋಡ್ಕೊಳ್ಳಿ. ಇಲ್ಲಿಗೆ ಇಷ್ಟು ಮುಗೀತು. ಸೊ ಇಲ್ಲಿ ಕ್ಲೋಸ್ ಮಾಡೋಣ. ಸೊ ನೋಡಿ ಈ 1,08,000 ಇವೆರಡನ್ನೂ ಆ್ಯಡ್ ಮಾಡಿ ಇವೆರಡನ್ನೂ ಲೆಸ್ ಮಾಡಬೇಕು. ಸರಿನಾ. 1,08,000 ಪ್ಲಸ್ 25,000 ಪ್ಲಸ್ 5,000 ಮೈನಸ್ 42,000 ಮೈನಸ್ 30,000 ಎಷ್ಟು ಬರುತ್ತೆ? ಇದು 66,000 ಬರುತ್ತೆ. ಈ 66,000 ಏನು ಅಂದರೆ ಕ್ಯಾಶ್ ಫ್ಲೋ ಆಫ್ಟರ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಸರಿನಾ. ನೆಕ್ಸ್ಟ್ ಇದಕ್ಕೆ ಏನು ಮಾಡಬೇಕು? ಟ್ಯಾಕ್ಸ್ ಏನಾದರೂ ಪೇ ಮಾಡಿದರೆ ಅದನ್ನು ಲೆಸ್ ಮಾಡಬೇಕು. ಟ್ಯಾಕ್ಸು ಪೇ ಆಗಿದೆ ನೋಡಿ. ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ 25,000 ಟ್ಯಾಕ್ಸ್ ಪೇ ಮಾಡಿದಾರಲ್ವ. ಸೊ ಅದನ್ನು ಇಲ್ಲಿ ಲೆಸ್ ಮಾಡೋಣ. 25,000 ಲೆಸ್ ಮಾಡಿದ್ರೆ 41,000 ಸಿಗುತ್ತೆ. ಸೊ ಇಲ್ಲಿಗೆ ಆಪ್ರೇಟಿಂಗ್ ಇಲ್ಲಿ ಬರ್ತಕ್ಕಂಥ ಅಮೌಂಟು ಪಾಸಿಟಿವ್ ವ್ಯಾಲ್ಯೂ ಆಗಿದ್ರೆ ಕ್ಯಾಶ್ ಇನ್ಫ್ಲೋ ಅಂತ ಮೆನ್ಷನ್ ಮಾಡಿ. ಇಲ್ಲಿ ಬರೋ ಅಮೌಂಟು ನೆಗೆಟಿವ್ ಆಗಿದ್ರೆ ಕ್ಯಾಶ್ ಔಟ್ಫ್ಲೋ ಅಂತ. ಇಲ್ಲಿ ಪಾಸಿಟಿವ್ ವ್ಯಾಲ್ಯೂ ಇರೋದ್ರಿಂದ ಕ್ಯಾಶ್ ಇನ್ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸು. ಇಷ್ಟು 41,000 ಬಂದಿದೆ. ನೆಕ್ಸ್ಟು ಮೊದಲನೇ ಆಕ್ಟಿವಿಟೀಸ್ ಮುಗಿತೀನ. ನೆಕ್ಸ್ಟ್ ಅದಿದೆ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಇದೆ. ಸೊ ಸೆಕೆಂಡ್ ಒನ್ನು ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಅಂತ ಹೆಡ್ಡಿಂಗ್ ಹಾಕೊಳ್ಳಿ. ಅಂಡರ್ಲೈನ್ ಮಾಡ್ಕೊಳ್ಳಿದ್ದಾನೆ. ಇದರಲ್ಲಿ ಏನೇನು ಬರುತ್ತೆ ಅಂದರೆ ನಾವು ಫಿಕ್ಸ್ಡ್ ಅಸೆಟ್ನ ಸೇಲ್ ಮಾಡಿದರೆ ಅಥವಾ ಪರ್ಚೇಸ್ ಮಾಡಿದ್ರೆ ಅಂಥ ಅಮೌಂಟ್ನ ಇಲ್ಲಿ ಹಾಕ್ಕೊತೀವಿ. ಸರಿನಾ. ಇವಾಗ ಈ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ನಲ್ಲಿ ಯಾವುದಾದ್ರೂ ಫಿಕ್ಸ್ಡ್ ಅಸೆಟ್ಟು ಪರ್ಚೇಸು ಅಥವಾ ಸೇಲ್ ಆಗಿದೆ ಅಂತ ನೋಡೋಣ. ಸೊ ಫಿಕ್ಸ್ಡ್ ಅಸೆಟ್ ಯಾವ್ಯಾವಿದೆ ಅಂದರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಐತೆ ಮತ್ತು ಪ್ಲಾಂಟ್ ಆ್ಯಂಡ್ ಮಿಷನರಿ ಐತೆ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು 2017 1,00,000
ಸಾರಿ 1,11,000 ಇದೆ. 2018 1,15,000 ಇದೆ. ಅಂದರೆ ನಾವು ಪರ್ಚೇಸ್ ಮಾಡಿದ್ವಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಸೊ ಪರ್ಚೇಸ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು ಎಷ್ಟು 1,11,000 1,15,000ಗೆ 15,000 ಅಂದರೆ 4,000 ಪರ್ಚೇಸ್ ಮಾಡಿದ್ವಿ ಅಂದರೆ ನಮಗೆ ಕ್ಯಾಶ್ ಹೋಗ್ತಿದೆ ನಮ್ಮ ಕಂಪ್ನಿಯಿಂದ, ಅಂದರೆ ಮೈನಸ್ಸು 4,000. ಸರಿನಾ? ನೆಕ್ಸ್ಟು ಮಿಷಿನರಿ, ಪ್ಲ್ಯಾಂಟ್ ಆ್ಯಂಡ್ ಮಿಷಿನರಿಲಿ ನಾವು ಮಿಷಿನರಿನ ಸೇಲ್ ಮಾಡಿದ್ದೀವಲ್ವಾ, ಇಲ್ಲಿ ಸೇಲ್ ಆಫ್ ಮಿಷಿನರಿನ, ಆ ಸೇಲ್ ಆಫ್ ಮಿಷಿನರಿ ಇಲ್ಲಿಗೆ ಹಾಕ್ಕೊಳ್ಳಿ. ಸೇಲ್ ಆಫ್ ಮಿಷಿನರಿ ಎಷ್ಟು 8,000 ಸೇಲ್ ಮಾಡೋದ್ರಿಂದ ನಮಗದು ಕ್ಯಾಶ್ ಇನ್ಫ್ಲೋ ಆಗುತ್ತೆ. ಸೊ ಅದು 8,000 ನಮಗೆ ಪಾಸಿಟಿವ್. ನೆಕ್ಸ್ಟು ಇಲ್ಲಿ ಮಿಷಿನರಿನ ಪರ್ಚೇಸ್ ಮಾಡಿದ್ವಿ ನೋಡಿ, ಇಲ್ಲಿ ಅದು ಪರ್ಚೇಸ್ ಆಫ್ ಮಿಷಿನರಿ. ಇಲ್ಲಿ ಎರಡನ್ನೂ ಆ್ಯಡ್ ಮಾಡಬೇಕಾಗುತ್ತೆ ಅಮೌಂಟ್. ಎಷ್ಟು 50,000 ಪ್ಲಸ್ 30,000. ಪರ್ಚೇಸ್ ಮಾಡಿದ್ದೀವಿ ಅಂದರೆ ಕ್ಯಾಶ್ ನಮ್ಮಿಂದ ಹೋಗ್ತಿದೆ, ಅಂದರೆ -80,000. ಸರಿನಾ? ಸೊ ಇಷ್ಟೇ ಇದು ಫಿಕ್ಸ್ಡ್ ಅಸೆಟಲ್ಲಿ ಇಷ್ಟೇ, ಮತ್ತು ಪರ್ಚೇಸು ಮತ್ತು ಸೇಲ್ ಆಯಿತು. ಸೊ ಈಗ 8,000 4,000 ಕಳೆದ್ರೆ 4,000 -80,000 ಪ್ಲಸ್ 4,000 ಬಂದು -76,000. ಸೊ ಬ್ರ್ಯಾಕೆಟಲ್ಲಿ ಬರೀರಿ, ಬ್ರ್ಯಾಕೆಟ್. ಸರಿನಾ? ಈಗ ಅದು ನೆಗೆಟಿವ್ ವ್ಯಾಲ್ಯೂ ಆಗಿರೋದ್ರಿಂದ ನಮಗೆ ಕ್ಯಾಶ್ ಔಟ್ಫ್ಲೋ ಆಗ್ತಿದೆ ನಮ್ಮ ಕಂಪ್ನಿಯಿಂದ. ಅದಕ್ಕೆ ಇಲ್ಲಿ ಕ್ಯಾಶ್ ಔಟ್ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಸೊ ಇಲ್ಲಿಗೆ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಮುಗಿತು. ನೆಕ್ಸ್ಟ್ ಏನಿದೆ ಥರ್ಡ್ ಒನ್ನು, ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸು. ಸೊ ನಮ್ಮ ಕಂಪ್ನಿಗೆ ಏನೇನು ಫೈನಾನ್ಸ್ ಯಾವ್ದ್ಯಾವ್ದ್ರಿಂದ ಬಂದಿದೆ ಅಂತ ಸೊ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗೋಣ. ಫಸ್ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ ಲಯಬಿಲಿಟಿ ಸೈಡಲ್ಲಿ, ಅದು 2017 1,50,000 ಇದೆ. ನೆಕ್ಸ್ಟ್ 2018 2 lakh ಇದೆ, ಅಂದರೆ ಇನ್ಕ್ರೀಸ್ ಆಗಿದೆ, 50,000 ಇನ್ಕ್ರೀಸ್ ಆಗಿದೆ. ಸೊ ಇಲ್ಲಿ ಪ್ರೊಸೀಡ್ಸ್ ಫ್ರಮ್ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್. ಸರ್ನಾ? ಎಷ್ಟು ಇದು 1,50,000 2 lakh ಅಂದರೆ 50,000. ನೆಕ್ಸ್ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಅದು 2017 1,50,000 ಇದೆ. 2018 1,40,000 ಅಂದರೆ 10,000 ಡಿಕ್ರೀಸ್ ಆಯಿತು, ಅಂದರೆ ರೀಪೇಮೆಂಟ್ ಮಾಡಿದ್ದೀವಿ ಅಂತ. ರೀಪೇಮೆಂಟ್ ಆಫ್ 8% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಲು ಎಷ್ಟು 10,000, ಅಂದರೆ ನಾವು ರೀಪೇಮೆಂಟ್ ಮಾಡೋದಂದ್ರೆ ನಮ್ಮಿಂದ ಕ್ಯಾಶ್ ಔಟ್ಫ್ಲೋ ಆಗ್ತಿದೆ, ಅಂದರೆ -10,000. ನೆಕ್ಸ್ಟು ಜನರಲ್ ರಿಸರ್ವ್ ಆಗಿದೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ತಗೊಂಡಿದ್ವಿ. ನೆಕ್ಸ್ಟು ಲಾಂಗ್ ಟರ್ಮ್ ಲೋನು 90,000 1,30,000 ಇದೆ, ಅಂದರೆ ಪ್ರೊಸೀಡ್ಸ್ ಲಾಂಗ್ ಟರ್ಮ್ ಲೋನ್. ಎಷ್ಟು 2017 90,000 ಇದೆ, 2018 1,30,000 ಅಂದರೆ 40,000 ಕ್ಯಾಶ್ ಇನ್ಫ್ಲೋ ಆಗೈತೆ. ಸರಿನಾ? ಆಮೇಲೆ ನೆಕ್ಸ್ಟು ಇನ್ಯಾವುದಾದ್ರೂ ಇದೆಯಾ ನೋಡಿ ಬ್ಯಾಲೆನ್ಸ್ ಶೀಟಲ್ಲಿ? ಯಾವುದೂ ಇಲ್ಲ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ಏನಾದರೂ ಇದೆ ಅಂದರೆ ಇಂಟೀರಿಯಮ್ ಡಿವಿಡೆಂಡ್ ಪೇಯ್ಡ್ ಇದೆ. ಸರಿನಾ? ಇಂಟೀರಿಯಮ್ ಡಿವಿಡೆಂಡ್ ಪೇಯ್ಡು 35,000 ಇದೆ. ಪೇಯ್ಡ್ ಮಾಡ್ತಿದ್ರೆ ನಮ್ಮ ಕಂಪ್ನಿಯಿಂದ ಕ್ಯಾಶು ಔಟ್ಫ್ಲೋ ಆಗ್ತಾಯಿದೆ. ಇಂಟೀರಿಯಮ್ ಡಿವಿಡೆಂಡ್ ಪೇಯ್ಡ್ ಅಲ್ಲಿಗೆ -35,000. ಸರಿನಾ? ಇಷ್ಟು ಇನ್ಫಾರ್ಮೇಷನ್ ಇರೋದು ಫೈನಾನ್ಸ್ ಬಗ್ಗೆ. ಇನ್ಯಾವುದೇ ಇನ್ಫಾರ್ಮೇಷನ್ ಇಲ್ಲ, ಎಲ್ಲ ಮುಗಿದಿದೆ.
ಸೊ ಇಷ್ಟನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ 90,000, 80,000, 45,000. ಈ 45,000 ಏನು ಅಂದರೆ ಪಾಸಿಟಿವ್ ವ್ಯಾಲ್ಯೂ ಆಗಿರುತ್ತೆ. ಕ್ಯಾಶ್ ಇನ್ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸು. ಇದು 45,000. ನೆಕ್ಸ್ಟು ಇವಾಗ ಇಲ್ಲಿ ಕ್ಯಾಶ್ ಇನ್ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸು ಮತ್ತು ಕ್ಯಾಶ್ ಔಟ್ಫ್ಲೋ ಫ್ರಮ್ ಒಟ್ಟಿನಲ್ಲಿ 3 ಆಕ್ಟಿವಿಟೀಸಿಂದ ಎಷ್ಟು ಅಮೌಂಟ್ ಬಂದಿದೆಯಲ್ಲ ಈ 3 ಬ್ಯಾಲೆನ್ಸ್ ಮಾಡಿದ್ರೆ 41,000 ಪ್ಲಸ್ 45,000 ಮೈನಸ್ 76,000 ಮಾಡಿದ್ರೆ 10,000 ಬರುತ್ತೆ. ಸರಿನಾ? 10,000 ಇದೇನು ಅಂದರೆ ನೆಟ್ ಇನ್ಕ್ರೀಸ್ ಇನ್ ಕ್ಯಾಶ್ ಫ್ಲೋ. ನೆಟ್ ಇನ್ಕ್ರೀಸ್ ಇನ್ ನೆಟ್ ಇನ್ಕ್ರೀಸ್ ಇನ್ ಕ್ಯಾಶ್ ಫ್ಲೋ 10,000 ಇದೆ. ಸೊ ಇದಕ್ಕೆ ನಾವು ಕ್ಯಾಶ್ನ ಆ್ಯಡ್ ಮಾಡಬೇಕು. ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆನ್ಸ್ ಅಟ್ ದಿ ಬಿಗಿನಿಂಗು. ಸೊ ಕ್ಯಾಶ್ ಎಷ್ಟಿದೆ ನೋಡಿ ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟಿದೆ. ಓಪನಿಂಗ್ ಬ್ಯಾಲೆನ್ಸು 20,000 ಇದೆ, ಕ್ಲೋಸಿಂಗ್ ಬ್ಯಾಲೆನ್ಸು 30,000 ಇದೆ. ಇಲ್ಲಿ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ಸ್ ಅಟ್ ದಿ ಬಿಗಿನಿಂಗ್ ಎಷ್ಟಿದೆ 20,000 ಇದೆ. ಸೊ 20,000 ಇಲ್ಲಿ ಬರೆಯೋಣ. ಸೊ ನೆಕ್ಸ್ಟು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ 30,000 ಬರುತ್ತೆ. ಈ 30,000 ಏನಂದರೆ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ಸ್ at the end of the year. ಸರಿನಾ? ಸೊ ನಾನು ಆಗಲೇ ಹೇಳ್ದಂಗೆ ನಮ್ದು ಏನು ಫೈನಲ್ ಆನ್ಸರ್ ಬರುತ್ತಲ್ಲ 30,000 ಇದು ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರ್ತಾರಲ್ಲ ಕ್ಯಾಶು ಅದ್ರದ್ದು ಕ್ಲೋಸಿಂಗ್ ಬ್ಯಾಲೆನ್ಸು ಮತ್ತು ಈ ಆನ್ಸರು ಸೇಮ್ ಇದ್ದರೆ ನಾವು ಮಾಡಿರ್ತಕ್ಕಂಥ ಪ್ರಾಬ್ಲಮ್ಮು ಕರೆಕ್ಟಾಗಿದೆ ಅಂತ. ಸೊ ಇವಾಗ 30,000 ಬಂದಿರೋದ್ರಿಂದ ಈಗ ನಾವು ಮಾಡಿರೋ ಪ್ರಾಬ್ಲಮ್ ಎಲ್ಲ ಕರೆಕ್ಟಾಗಿದೆ. ಸೊ ಫಸ್ಟಿಂದ ನೀಟಾಗಿ ನೋಡ್ಕೊಳ್ಳಿ, ಕ್ಲೀನಾಗಿ ಕಾಣಿಸ್ತಿಲ್ಲ. ಸೊ ನಾನು ಫೋಟೋನ ಬೇಕಾದ್ರೆ ಶೇರ್ ಮಾಡ್ತೀನಿ. ಇದು ಸ್ಪೇಸ್ ಸಾಕಾಗಲಿಲ್ಲ ಅಂತ ನಾನು ಇಲ್ಲಿ ಮಾಡಿದ್ದೀನಿ. ಸೊ ಇಲ್ಲಿಗೆ ಪ್ರಾಬ್ಲಮ್ ಇದು ಮುಗೀತು. ಇಷ್ಟೇ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು. ತುಂಬ ಈಸಿ ಇರುತ್ತೆ. ಪ್ರೊಫಾರ್ಮನ ನೀಟಾಗಿ ಓದ್ಕೊಳ್ಳಿ ಮತ್ತು ನೀಟಾಗಿ ಅದನ್ನು ಬೈಟ್ ಮಾಡ್ಕೊಳ್ಳಿ. ಸರಿನಾ? ಅದರಲ್ಲಿ ಏನು ಕೊಟ್ಟಿರ್ತೆ ಅದ್ರ ಪ್ರಕಾರನೇ 1 by 1 ಹಾಕೊಂಡೋಗಿ. ಸರಿನಾ? ಇಷ್ಟು ಮಾಡಿದ್ರೆ ಪ್ರಾಬ್ಲಮ್ ನೀಟಾಗಿ ಆಗುತ್ತೆ. ಬೇಕಾದರೆ ನಾನು ಆಗಲಿ ಹೇಳ್ದಂಗೆ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಕ್ಕಂಥ ಅಮೌಂಟು 2 ಸಲ ರಿಪೀಟ್ ಆಗಿದೆ ಅಂತ ಹೇಳಿದ್ನಲ್ಲ. ನೋಡಿ ಇಂಟೀರಿಯಮ್ ಡಿವಿಡೆಂಡು ಇಲ್ಲಿ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ನಲ್ಲೂ ತಗೊಂಡಿದ್ದೀವಿ, ನೆಕ್ಸ್ಟು ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ನಲ್ಲೂ ತಗೊಂಡಿದ್ದೀವಿ. ಸೊ 2 ಟೈಮ್ ನಾವು 2 ಸಲ ತಗೋತೀವಿ ಅಂತ ಹೇಳಿದ್ನಲ್ಲ. ಸೊ ಅದನ್ನು ತಗೊಂಡಿದ್ದೀವಿ. ಸೊ ಇಷ್ಟೇ ಪ್ರಾಬ್ಲಮ್ ಇಲ್ಲಿಗೆ ಮುಗೀತು. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಕೈಲೇ ಎಷ್ಟು ಪ್ರಯತ್ನ ಆಗುತ್ತೋ ನಾನು ಅಷ್ಟು ಮಾಡಿದ್ದೀನಿ. ಇದ್ರೆ ನಿಮ್ಗೆ ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ದಯವಿಟ್ಟು ಕೇಳಿ, ನಾನು ಆನ್ಸರ್ ಮಾಡ್ತೀನಿ ಅದಕ್ಕೆ. ಸೊ ಇಲ್ಲಿ ನಾನು ಮಾಡಿರ್ತಕ್ಕಂಥ ಲೆಕ್ಕದಲ್ಲಿ ನಿಮ್ಗೇನಾದರೂ ಡೌಟ್ಸು ಅಥವಾ ಕ್ಲಾರಿಫೈ ಆಗಲಿಲ್ಲ ಅಂದರೆ ದಯವಿಟ್ಟು ಕೇಳಿ. ಸೊ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.